ಸೊ ಇತ್ತೀಚೆಗೆ ಈ ರೆಡ್ ನ್ಯೂಸ್ ಅಲ್ವಾ, ಈಗ ಕ್ಯಾನ್ಸರಿಗೆ ಕ್ಯೂರ್ ಬಂದಿದೆ ಅಂತ. ವಾಟ್ ಡಸ್ ಇಟ್ ಮೀನ್? ಡಸ್ ಇಟ್ ಮೀನ್ ದ್ಯಾಟ್ ಕ್ಯಾಪ್ಸೂಲ್ ಬಂದಿದೆ ಅಂತನಾ, ಅಥವಾ ಕೀಮೋಗಿಂತ ಮೀರಿಸಿದ ಏನಾರು ಹೊಸದು ಬಂದಿದೆಯಾ? ವಾಟ್ ಡಸ್ ಇಟ್ ಮೀನ್? ಗುಡ್ ಕ್ವಶನ್. ಇದು ತುಂಬ ಜನ ಬಂದು ಕೇಳ್ತಾರೆ, ಸರ್ ನಾವೆಲ್ಲ ನೋಡಿದ್ವಿ ಇದೇನೋ ಒಂದು ಡ್ರಗ್ ಬಂದಿದೆಯಂತೆ, ಅದರಿಂದ ಎಲ್ಲ ಕ್ಯೂರ್ ಆಗಿಬಿಡುತ್ತಂತೆ ಅಂತ. ನಮ್ಗೆ ಆಗಲ್ವಾ, ನಮ್ದು ಲೇಟ್ ಆಯಿತಾ ಆ ಥರ, ಅದಕ್ಕೆ ಇವಾಗ ಇಲ್ಲ ಅಮೇರಿಕನ್ನ ತರಿಸ್ಬೋದು ಅದನ್ನೆಲ್ಲ ಅಂತ ಕೇಳ್ತಾರೆ. ಬಟ್ ಆ ಥರ ಯಾವುದೂ ಡ್ರಗ್ ಬಂದಿಲ್ಲ. ದೇರ್ ಆರ್ ಡ್ರಗ್ಸ್ ವೇರ್ ಸಮ್ ಇಮ್ಯುನೊಥೆರಪೀಸ್ ಎಲ್ಲ ಇದೆ, ವೇರ್ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಈವನ್ ಸ್ಟೇಜ್ 4 ಕ್ಯಾನ್ಸರ್ಸಲ್ಲಿ, ನಾಟ್ ಫಾರ್ ಆಲ್ ಕ್ಯಾನ್ಸರ್ಸ್. ಸೊ ಅದರ್ವೈಸ್ ಅರ್ಲಿ ಕ್ಯಾನ್ಸರ್ಸ್ ಬಂದರೆ ಈವನ್ ನಾವು ದೇರ್ ಇಸ್ ಸರ್ಜರಿ, ಕೀಮೊಥೆರಪಿ ಆ್ಯಂಡ್ ರೇಡಿಯೋಥೆರಪಿ. ಸೊ ಇಮ್ಯುನೊಥೆರಪಿನೂ ಇವಾಗ ಅರ್ಲಿ ಕ್ಯಾನ್ಸರ್ಸ್ಗೂ ಮಾಡ್ತಾಯಿದ್ದಾರೆ, ಸ್ಟಡೀಸ್ ಎಲ್ಲ ನಡೀತಾ ಇದೆ. ಬಟ್ ಇನ್ನು ನಮ್ಮ ದೇಶದಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಇವಾಗ. ಆ್ಯಂಡ್ ನಾಟ್ ಆಲ್ ಇನ್ಶೂರೆನ್ಸ್ ಆಲ್ಸೋ ದೇ ಡೋಂಟ್ ಗಿವ್ ಇಮ್ಯುನೊಥೆರಪಿ ಚಾಯ್ಸ್. ಅಂದರೆ ಅದು ತೊಗೊಳ್ತೀರಾ ಅಂದರೆ ಎಷ್ಟೊಂದು ಇನ್ಶೂರೆನ್ಸ್ ಕಂಪ್ನೀಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಅವರು ಸಪೋರ್ಟ್ ಮಾಡೋದಿಲ್ಲ. ಫಸ್ಟ್ಲಿ ವಾಟ್ ಇಸ್ ಇಮ್ಯುನೊಥೆರಪಿ ಡಾಕ್ಟರ್? ಸೊ ಇಮ್ಯುನೊಥೆರಪಿ ಇಟ್ಸ್ ಅ ನ್ಯೂ ಡ್ರಗ್, ಅಂದರೆ ದೇರ್ ಆರ್ ಸೋ ಮೆನಿ ಡ್ರಗ್ಸ್. ಸೊ ವಿಚ್ ಬೇಸಿಕ್ಲಿ ಕೀಮೊಥೆರಪಿ ಅಂದರೆ ಏನಂದರೆ ಟು ಕಮ್ ಅಪ್ ವಿತ್ ಫಸ್ಟ್ ಕೀಮೊಥೆರಪಿ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಕಿಲ್ಸ್ ಸೆಲ್ಸ್ ವೇರ್ ಎಸ್ಪೆಷಲಿ ಇಟ್ ಕಿಲ್ಸ್ ಫಾಸ್ಟ್ ಗ್ರೋಯಿಂಗ್ ಸೆಲ್ಸ್. ಓಕೆ, ಸೊ ಹಾಗಾಗಿ ಬ್ಲಡ್ ಸೆಲ್ಸು ನಮಗೆ ಸ್ವಲ್ಪ ಬೋನಲ್ಲಿ ಉತ್ಪತ್ತಿ ಆಗುತ್ತೆ, ಸ್ವಲ್ಪ ಫಾಸ್ಟಾಗಿ ಉತ್ಪತ್ತಿ ಆಗುತ್ತೆ. ಇದಕ್ಕೆ ನಮಗೆ ಬ್ಲಡ್ ಎಷ್ಟೇ ತೆಗೆದ್ರು ಮತ್ತೆ ಉತ್ಪತ್ತಿ ಆಗುತ್ತೆ. ಕೂದಲು ಬಿದ್ದರು ಮತ್ತೆ ಕೂದಲು ಬರುತ್ತೆ ಬೇಗ. ಸೊ ಆಲ್ ದೀಸ್ ಸೆಲ್ಸ್ ಆರ್ ಎಫೆಕ್ಟೆಡ್. ಸೊ ಹಾಗಾಗಿ ಕ್ಯಾನ್ಸರ್ ಸೆಲ್ಸ್ ಅಷ್ಟೇ ಅಲ್ಲದೆ ಕೀಮೊಥೆರಪಿ ಡ್ರಗ್ಸು ಈ ಬ್ಲಡ್ ಸೆಲ್ಸು, ಈ ಹೇರ್ ಫಾಲಿಕಲ್ಸ್ ಮೇಲೂ ಎಫೆಕ್ಟ್ ಇರುತ್ತೆ. ಸೊ ಏನು ಫಾಸ್ಟಾಗಿ ಬ್ಯಾಕ್ ಟ್ರ್ಯಾಕ್ ಮಾಡೋದಾದರೆ, ಈಗ ಫಸ್ಟು ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದಾಗ ಈಗ ಕೀಮೋಗೂ ಹೋಗೋಕ್ಕೂ ಮುಂಚೆ ಅದು ಯಾವ ಸ್ಟೇಜಲ್ಲಿ ಇರುತ್ತೆ ಅದು? ಸಲ ಕೀಮೋ ಎಲ್ಲ ಕ್ಯಾನ್ಸರ್ಲು ಕೀಮೋ ಕೊಡಬೇಕಂತೇನಿಲ್ಲ. ತುಂಬ ಅರ್ಲಿ ಸ್ಟೇಜಸ್ ಸಮ್ಟೈಮ್ಸ್. ಈಗ ಬ್ರೆಸ್ಟ್ ಕ್ಯಾನ್ಸರ್ಸಲ್ಲಿ ತುಂಬ ಅರ್ಲಿ ಸ್ಟೇಜು. ಈಗ ER ಪಾಸಿಟಿವ್ ಅಂತ ಹೇಳ್ತೀವಿ, ಹಾರ್ಮೋನಲ್ ಟ್ರೀಟ್ಮೆಂಟೇ ಸಾಕು. ತುಂಬ ಅರ್ಲಿ ಸ್ಟೇಜ್ ಬಂದಾಗ ಈಗ ಇಯರ್ಲಿ ಮ್ಯಾಮೋಗ್ರಫಿ ಮಾಡಿಸ್ಕೊಂಡು ಸ್ಕ್ರೀನಿಂಗ್ ಮಾಡಿಸ್ಕೊಂಡು ತುಂಬ ಅರ್ಲಿ ಸ್ಟೇಜು ಅಂದರೆ ಸ್ಟೇಜ್ 1 ಡಿಟೆಕ್ಟ್ ಆದಾಗ ಆವಾಗೆಲ್ಲ ಇಫ್ ದೇ ಆರ್ ಸ್ಟ್ರಾಂಗ್ಲಿ ER ಪಾಸಿಟಿವ್ ಅಂತ ಹೇಳ್ತೀವಿ, ಆ ಥರ ಎಲ್ಲ ರಿಸಲ್ಟ್ಸ್ ಬಂದರೆ ಬರೀ ಟ್ಯಾಬ್ಲೆಟ್ಸ್, ಹಾರ್ಮೋನಲ್ ಟ್ಯಾಬ್ಲೆಟ್ಸಲ್ಲೂ ಆಗ್ಬೋದು ಸರ್ಜರಿ ಆದಮೇಲೆ. ಸೊ ಇಟ್ಸ್ ನಾಟ್ ಲೈಕ್ ದೇ ಹ್ಯಾವ್ ಟು ಅಂಡರ್ಗೋ ಕೀಮೊಥೆರಪಿ. ಇವಾಗ ಕೋಲನ್ ಕ್ಯಾನ್ಸರ್ಸಲ್ಲೂ ತುಂಬ ಅರ್ಲಿ ಸ್ಟೇಜ್ ಬಂದಾಗ ನಾವು ಕೀಮೊಥೆರಪಿ ಕೊಡೋದಿಲ್ಲ, ಬರೀ ಸರ್ಜರಿನೇ ಆಗುತ್ತೆ. ಕೀಮೊಥೆರಪಿ ಇಸ್ ಎ ಮಸ್ಟ್ ಅಂತ ಏನಿಲ್ಲ ಎಲ್ಲ ಕ್ಯಾನ್ಸರ್. ದಿ ಆರ್ಡರ್ ಇಸ್ ಯೂಶಲಿ ಒನ್ಸ್ ಡಯಾಗ್ನೋಸಿಸ್ ಆದಮೇಲೆ ಸರ್ಜರಿ ಕ್ಯೂರ್ ಆಗಬೇಕು ಅಂದರೆ ಮೋಸ್ಟ್ ಆಫ್ ದ ಕ್ಯೂರಬಲ್ ಕ್ಯಾನ್ಸರ್ ಸರ್ಜರಿ ಮಾಡ್ತೀವಿ ನಾವು. ಮೋಸ್ಟ್ ಆಫ್ ದ ಕ್ಯೂರಬಲ್ ಕ್ಯಾನ್ಸರ್ ಅಂದರೆ ಉದಾಹರಣೆಗೆ ಯೂಶಲಿ ಕ್ಯೂರಬಲ್ ಅಂದರೆ ಸ್ವಲ್ಪ ಅರ್ಲಿ ಸ್ಟೇಜ್ ಬಂದಿರೋದೆಲ್ಲ ಕ್ಯೂರಬಲ್ ಅಂತ ಹೇಳ್ತೀವಿ. 1, 2, 3 ಆಲ್ಸೋ 3 ಯೂಶಲಿ ಮೋಸ್ಟ್ ಆಫ್ ದ ಕ್ಯಾನ್ಸರ್ಲಿ 3rd ಸ್ಟೇಜ್ ಎಲ್ಲ ಬಂದಾಗ ನಾವು ವಿ ಟ್ರೈ ಟು ಡೌನ್ ಸ್ಟೇಜ್ ಇಟ್ ಬೈ ಗಿವಿಂಗ್ ಕೀಮೊಥೆರಪಿ ಫಸ್ಟ್. ಆ ಥರನೇ ಆರ್ಡರ್ ಇದೆ ಅಂತ ಏನಿಲ್ಲ. ಸೊ ಒಂದೊಂದು ಸ್ವಲ್ಪ ಲೇಟಾಗಿ ಬಂದಿರೋರ್ಗೆ ಏನು ಮಾಡ್ತೀವಿ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಸ್ವಲ್ಪ ಸ್ಪ್ರೆಡ್ ಆಗಿರುತ್ತೆ ಅಕ್ಕಪಕ್ಕ ಲಿಂಫ್ ನೋಡ್ಸ್ಗೆ ಮಾತ್ರ, ವಿ ಟ್ರೈ ಟು ಡೌನ್ ಸ್ಟೇಜ್ ಇಟ್. 3rd ಸ್ಟೇಜ್ನ 2nd ಸ್ಟೇಜ್ ತರಕ್ಕೆ ಮಾಡ್ತೀವಿ, ಕೀಮೊಥೆರಪಿ ಕೊಟ್ಟು ಚಿಕ್ಕದು ಮಾಡಿ. ಯಾಕಂದರೆ ಆಪ್ರೇಟ್ ಮಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಲೇಟ್ ಆದರೆ ಇಟ್ ಶುಡ್ ನಾಟ್ ಗೋ ಅಪ್ ಟು 4th ಸ್ಟೇಜ್. ಸೊ ಅಪ್ ಸ್ಟೇಜ್ ಆಗಬಾರ್ದು ಅಂತ ಹೇಳಿ ಮಾಡ್ತೀವಿ. ಆಪ್ರೇಟ್ ಯೂಶಲಿ ಏನಕ್ಕೆ ಮಾಡೋದು? ಟು ರಿಮೂವ್ ದಟ್ ಗೆಡ್ಡೆ. ಹೌದು. ಆ ಗೆಡ್ಡೆ ತೆಗೆಯೋದಕ್ಕೆ ಆಪ್ರೇಟ್ ಮಾಡಿದ್ರೆ ನಮಗೆ ಗೊತ್ತಾಗೋದು ಚೆನ್ನಾಗಿ ರೆಸ್ಪಾಂಡ್ ಆಗಿದೆಯಾ, ಹೇಗೆ ನಿಜವಲ್ಲೂ ಕ್ಯಾನ್ಸರ್ ಸೆಲ್ಸ್ ಇದೆಯಾ ಅಲ್ವಾ ಬಾಡಿಲಿ. ಕೀಮೊಥೆರಪಿ ಫಸ್ಟ್ ಕೊಟ್ಟಾಗ ಏನು ಮಾಡ್ತೀವಿ, ಕ್ಯಾನ್ಸರ್ ಸೆಲ್ಸ್ ಶ್ರಿಂಕ್ ಆಗ್ತಾ ಹೋಗುತ್ತೆ, ಒಂದೊಂದ್ಸಲಿ ಏನೂ ಕಾಣೋದೇ ಇಲ್ಲ. ಬಟ್ ಆಪ್ರೇಟ್ ಮಾಡಿ ತೆಗೆದು ಕಳಿಸ್ದಾಗಲೇ ನಮಗೆ ಅದರೊಳಗೆ ಇದೆಯಾ ಇಲ್ವೋ ಗೊತ್ತಾಗೋದು. ಸೊ ಸರ್ಜರಿ ಈಸ್ ಎ ಮಸ್ಟ್ ಇವಾಗಂತೂ ಟು ಕ್ಯೂರ್ ಮೋಸ್ಟ್ ಆಫ್ ದ ಕ್ಯಾನ್ಸರ್. ಸಾಲಿಡ್ ಮೆಲಿಗ್ನೆನ್ಸಿಸಲ್ಲಿ ಸರ್ಜರಿ ಅಂತೂ ಮಾಡಲೇಬೇಕು. ಸೊ ಇರೆಸ್ಪೆಕ್ಟಿವ್ ಆಫ್ ದಿ ಆರ್ಡರ್ ಎರಡು ಆಗೇ ಆಗುತ್ತೆ, ಸರ್ಜರಿ ಕೀಮೋ ಆ್ಯಂಡ್ ಸರ್ಜರಿ. ಎಸ್. ಸೊ ನಾವು ವಿ ನೋ ವಾಟ್ ಇಸ್ ಕೀಮೋ. ಅಂಡ್ ಕೀಮೋದಲ್ಲೂ ಕೇಳ್ಪಟ್ಟಿದ್ದು ಇಟ್ ಇಸ್ ಲಿಟ್ರಲಿ ಪಾಯ್ಸನ್ ಬೀಂಗ್ ಇಂಡ್ಯೂಸ್ಡ್ ಇನ್ ದ ಬಾಡಿ ಟು ಕಿಲ್ ದ ಕ್ಯಾನ್ಸರ್ ಸೆಲ್ಸ್. ಇಸ್ ಇಟ್ ಟ್ರೂ? ಪಾಯ್ಸನ್ ಅಲ್ಲ, ಅಂದರೆ ಇನ್ನಿಂದ ಒಳ್ಳೆ ಸೆಲ್ಗೆ ಅದು ಪಾಯ್ಸನ್ನು. ಒಳ್ಳೆ ಸೆಲ್ಗೆಲ್ಲ ಕ್ಯಾನ್ಸರ್ ಸೆಲ್ಸ್ ಅಂದ್ಗೂ ಗ್ಯಾರಂಟಿ ಪಾಯ್ಸನ್ನು. ಸೊ ಏನಾದರೂ ಸ್ವಲ್ಪ ಒಳ್ಳೆ ಸೆಲ್ಸ್ಗೂ ನಾನು ಹೇಳ್ದಂಗೆ ಫಾಸ್ಟಾಗಿ ಡಿವೈಡ್ ಆಗೋ ಸೆಲ್ಸ್ಗೂ ಎಫೆಕ್ಟ್ ಆಗುತ್ತೆ, ಎಫೆಕ್ಟ್ ಆಗಲ್ಲ ಅಂತಿಲ್ಲ. ಸೊ ಹಾಗಂತ ನಾವು ಬರೀ ಸೈಡ್ ಎಫೆಕ್ಟ್, ಎಲ್ಲರೂ ನಂಗೆ ಆ ಸೈಡ್ ಎಫೆಕ್ಟ್ ಈ ಸೈಡ್ ಎಫೆಕ್ಟ್ ಅಂತಾರೆ, ಬಟ್ ನೋಬಡಿ ಸೀಯಿಂಗ್ ದ ಮೇನ್ ಎಫೆಕ್ಟ್ ಬಂದು ಕ್ಯಾನ್ಸರ್ ಸೆಲ್ಸ್ ಸಾಯಿಸುತ್ತೆ. ಸೊ ಅದರಿಂದ ನಾವು ಜಾಸ್ತಿ ವರ್ಷ ಬದುಕ್ತೀವಿ. ಅದನ್ನು ನೋಡೋದ್ಬಿಟ್ಟು ಎಲ್ಲರೂ ನನಗೆ ಕೂದಲು ಹೋಗುತ್ತೆ, ದೇ ಆರ್ ಮೋರ್ ವರಿಡ್ ಅಬೌಟ್ ಇಟ್. ಕೂದಲು ಹೋಗುತ್ತೆ ಇಲ್ಲ ಅಂತ ಹೇಳಲ್ಲ, ಎಲ್ಲ ಕ್ಯಾನ್ಸರ್ ಡ್ರಗ್ಸ್ಗೂ ಕೂದಲು ಹೋಗಲೇಬೇಕಂತಿಲ್ಲ. ಬಟ್ ಸ್ವಲ್ಪ ಇದೆ ಡ್ರಗ್ಸು, ಬಟ್ ಅದರ್ವೈಸ್ ತುಂಬ ಜನ ಕೂದಲು ಹೋಗುತ್ತಲ್ಲ, ದೇ ವಿಲ್ ಬಿ ಮೇನ್ಲಿ ವರಿಡ್ ಅಬೌಟ್ ದ್ಯಾಟ್. ಸೊ ಅಪಿಯರೆನ್ಸ್ ಎಲ್ಲರಿಗೂ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತಿಲ್ಲ. ಇಸ್ ದೇರ್ ಆನ್ ಇಂಡೆಕ್ಸ್ ಟು ಸಿ ಎಷ್ಟೊಂದು ಜನಕ್ಕೆ ಕೀಮೋ ಅಂತ ಬಂದಾಗ ಡಾಕ್ಟ್ರಿಗೆ ಏನೇನು ಪ್ರಶ್ನೆಗಳು ಕೇಳಬೇಕು, ಯಾವ ಮೆಡಿಸಿನ್ ಹೋಗ್ತಾ ಇದೆ ಅಂತ ಕೇಳಬೇಕಾ ನಾನು, ಅಥವಾ ಐ ಶುಡ್ ಜಸ್ಟ್ ಲೀವ್ ಇಟ್ ಟು ದ ಡಾಕ್ಟರ್ಸ್ ಜಜ್ಮೆಂಟ್ ಸೇಯಿಂಗ್ ಆ್ಯಂಡ್ ಜಸ್ಟ್ ಟ್ರಸ್ಟ್?
ಸೊ ಮೆನಿ ಪೇಷಂಟ್ಸ್ ದೇ ಆಸ್ ದೀಸ್ ಕ್ವಶನ್, ಸ್ವಲ್ಪ ಗೂಗಲ್ ಮಾಡಿ ಈ ಡ್ರಗ್ ಆ ಡ್ರಗ್ ಅಂತ ನೋಡ್ಕೊಂಡು ಬರ್ತಾರೆ, ಬಟ್ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ನನಗೆ ಐ ಆಮ್ ಎ ಸರ್ಜಿಕಲ್ ಆಂಕಾಲಜಿಸ್ಟ್, ನಾನು ಸ್ವಲ್ಪ ಸರ್ಜರೀಸ್ ಬಗ್ಗೆ ಏನು ಕೇಳಿದ್ರೆ ಹೇಳ್ತೀನಿ. ಅದೇ ನಂಗೆ ಡ್ರಗ್ಸ್ ಬಗ್ಗೆ ಕೇಳಿದ್ರೆ ಐ ಆಮ್ ನಾಟ್ ದಿ ಎಕ್ಸ್ಪರ್ಟ್. ಸೊ ನನಗೆ ಎಷ್ಟೊಂದು ಅರ್ಥ ಆಗಲ್ಲ, ಇನ್ನು ನಾನು ಪೇಷಂಟ್ಸು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ನಾವು ಇಷ್ಟೆಲ್ಲ ಓದಿ ಬಂದಿದ್ರು ನಮಗೆ ಅರ್ಥ ಆಗೋದು, ಅವ್ರಿಗೆಲ್ಲ ಅರ್ಥ ಆಗೋದು ಕಷ್ಟ. ಆ್ಯಂಡ್ ಕೇಳ್ತಾರೆ ಕ್ವಶನ್ಸು, ಬಟ್ ವಿ ಕಾಂಟ್ ಕೀಪ್ ಆನ್ಸರಿಂಗ್ ದ್ಯಾಮ್. ಭಾಳ ಕಷ್ಟ. ಸ್ವಲ್ಪ ಸೂಪರ್ಫಿಷಿಯಲಾಗಿ ಹೇಳ್ತೀವಿ, ಬಟ್ ಇನ್ ಡೆಪ್ತ್ ಅವ್ರಿಗೂ ಗೊತ್ತಾಗಲ್ಲ. ನಾನು ಎಷ್ಟೊಂದು ಹೇಳೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ಏನಾದ್ರು ಈ ಥರ ಕೀಮೋಗೆ ಈ ಡ್ರಗ್ಗೆ ಕೊಡಿ ಅಂತ ಆ ಥರ ಸಜೆಸ್ಟ್ ಮಾಡೋಷ್ಟು ಪೇಷಂಟ್ಸ್ ಇವತ್ತು ChatGPT ಇಲ್ಲೆಲ್ಲ ಕಡೆ ಓದ್ಕೊಂಬರ್ತಾರಲ್ಲ, ಶುಡ್ ದೇ ಡೂ ದ್ಯಾಟ್ ಆರ್ ಶುಡ್ ದೇ ಸ್ಟೇ ಅವೇ ಫ್ರಮ್ ಇಟ್? ದೇ ಶುಡ್ ನೆವರ್ ಡೂ ದ್ಯಾಟ್. ನಮ್ಮಲ್ಲಿ ನಮಗೇನೋ ಅನಿಸಿರುತ್ತೆ, ಹೇಳೋಕೆ ಹೋದಾಗಷ್ಟೊಳಗೆ ಸರ್ ಇದಕ್ಕೆ ಆ ಸೈಡ್ ಎಫೆಕ್ಟ್ ಇದೆ, ಇದು ಕೊಡ್ಬೋದಾ ಅಂತೆಲ್ಲ ನಮ್ಮನ್ನು ಮಿಸ್ಲೀಡ್ ಮಾಡಬಾರ್ದು. ನಾಟ್ ಮೆನಿ ಎಲ್ಲ ಯಾವ ಡಾಕ್ಟರ್ಸ್ ಅದಕ್ಕೆ ಈಲ್ಡ್ ಆಗಲ್ಲ. ದೇ ಶುಡ್ ನಾಟ್ ಆಲ್ಸೋ ಯಾವುದಕ್ಕೂ ಈಲ್ಡ್ ಆಗಬಾರ್ದು ಹತ್ರ. ಐ ಡೋಂಟ್ ಥಿಂಕ್ ಸೊ ಯು ಶುಡ್ ಪುಟ್ ಪ್ರೆಷರ್ ಆನ್ ದ ಡಾಕ್ಟರ್ ಸೇಯಿಂಗ್ ದ್ಯಾಟ್ ಸರ್ ಇದು ಕೊಡೋದು ಸರಿನಾ ಅದು ಕೊಡೋದು ಸರಿನಾ ಅಂತ ಕೇಳಬಾರ್ದು ಅನ್ಸುತ್ತೆ. ದೇ ಶುಡ್ ಲೀವ್ ಇಟ್ ಟು ದ ಡಾಕ್ಟರ್. ಆಯಿತು ಕೊಟ್ಟಾಗ ಸರ್ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಈ ಡ್ರಗ್ ಕೊಡ್ಬೋದಾ ಅಂತ ಕೇಳ್ಬೋದು. ಒಂದೊಂದ್ಸಲಿ ಒಂದೊಂದು ಡ್ರಗ್ಸ್, ಕೀಮೋಥೆರಪಿ ಡ್ರಗ್ಸು ಹಾರ್ಟ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಒಂದೊಂದು ಡ್ರಗ್ಸು ಕಿಡ್ನಿ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಸರ್ ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ನನಗೆ ಸ್ವಲ್ಪ ಕ್ರಿಯಾಟಿನ್ ಜಾಸ್ತಿ ಇದೆ, ಈ ಡ್ರಗ್ ಕೊಡ್ಬೋದಾ ಅಂತ ಬೇಕಾರೆ ಏನೋ ಕೇಳ್ಬೋದು. ನನಗೊಂದು ಕಿಡ್ನಿ ಇಲ್ಲ, ನನಗಿಲ್ಲ ಅಂದರೆ ಒಂದು ಏನೋ ಒಂದು ಇರುತ್ತೆ ಆ ಥರ. ಸೊ ಈ ಡ್ರಗ್ ಕೊಡ್ಬೋದಾ ಅಂತ ಒಂದು ಕ್ವಶನ್ ಕೇಳ್ಬೋದು. ಇಲ್ಲ, ಯು ಶುಡ್ ನಾಟ್ ಸಜೆಸ್ಟ್ ದ ಡಾಕ್ಟರ್ ಇದು ಬೇಡ ಇದು ಬೇಕು ಅಂತ.